ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ರುಚಿಕೇಶ್. ವೀಕ್ಷಕರೇ, ನಿಮಗೆಲ್ಲ ವಿಕೆ ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಶ್ರಾವಣ ಹಬ್ಬಗಳ ಸಾಲು ಅಂತ ಈ ಮೊದಲೇ ಹೇಳಿ ಸಾಕಷ್ಟು ವಿಶೇಷವಾದ ಮಾಹಿತಿಗಳನ್ನು ಒಳಗೊಂಡ ವಿಡಿಯೋಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಾವು ಶ್ರಾವಣ ಮಾಸದಲ್ಲಿ ಮಾಡುವಂಥ ಒಂದು ವಿಶೇಷ ಆಚರಣೆ ಆಗಿರುವಂತಹ ಪಡಿ ಬೇಡೋದು ಅಥವಾ ಛತ್ರ ಬೇಡೋದು ಅನ್ನೋ ಒಂದು ಆಚರಣೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಾವು ಈ ಮೊದಲೇ ಹೇಳಿದಾಗೆ ಶ್ರಾವಣದಲ್ಲಿ ವಿಶೇಷವಾದ ಆಚರಣೆಗಳಿರುತ್ತೆ. ಅದರಲ್ಲಿ ಈ ಪಡಿ ಬೇಡೋದು ಅಥವಾ ಛತ್ರ ಬೇಡೋದು ಅನ್ನೋದು ಸಹಿತ ಒಂದು. ಸಾಮಾನ್ಯವಾಗಿ ಗಂಡು ಮಕ್ಕಳು ಮತ್ತು ಗೃಹಸ್ಥರು ಮಾತ್ರ ಈ ಒಂದು ಆಚರಣೆಯನ್ನ ಆಚರಿಸ್ತಾರೆ. ಈ ಆಚರಣೆಯ ವಿಶೇಷ ಏನಂದ್ರೆ, ಶ್ರಾವಣದ ಶನಿವಾರಗಳಂದು ರಂಗನಾಥ ಸ್ವಾಮಿ, ನರಸಿಂಹಸ್ವಾಮಿ ಹಾಗೂ ವೆಂಕಟೇಶ್ವರನನ್ನು ಯಾರು ಮನೆ ದೇವರಾಗಿ ಇಟ್ಕೊಂಡಿರ್ತಾರೋ ಅವರು ಈ ಒಂದು ಶ್ರಾವಣ ಶನಿವಾರವನ್ನ ಆಚರಿಸ್ತಾರೆ. ಅವತ್ತು ಮನೆಯ ಗಂಡು ಮಕ್ಕಳು ಹಾಗೂ ಗೃಹಸ್ಥರು, ಹಿರಿಯರು ಏನ್ ಮಾಡ್ತಾರೆ, ಅಭ್ಯಂಗ ಸ್ನಾನ ಮಾಡಿ ಪಂಚಶಲ್ಯ ಉಟ್ಕೊಂಡು ಹಣೆಗೆ 1 ಎಡೆ ಅಥವಾ 3 ಎಡೆ ಬಿಳಿ ನಾಮ ಅಥವಾ ಕೆಂಪು ನಾಮವನ್ನು ಧರಿಸಿ ಏನ್ ಮಾಡ್ತಾರೆ, ಒಂದು ಬೆಳ್ಳಿ ಚೊಂಬನ್ನ ಅಥವಾ ಒಂದು ಮಾಮೂಲಿ ಪಾತ್ರೆ, ಸ್ಟೀಲ್ ಹೊಸ ಪಾತ್ರೆಯನ್ನ ಇಟ್ಕೊಂಡು ಅಕ್ಕಪಕ್ಕದ ಮನೆಗಳಿಗೆ, ಅಂದ್ರೆ ಅವರ ಗೋತ್ರದವರಲ್ದರೆ ಅಥವಾ ದಾಯಾದಿಗಳಲ್ದರೆ ಇರುವಂತಹ ಅಕ್ಕಪಕ್ಕದ ಒಂದು ಮನೆಗಳಿಗೆ ಹೋಗಿ ಶ್ರೀ ವೆಂಕಟೇಶಾಯ ಮಂಗಳಂ ಅಥವಾ ಶ್ರೀ ವೆಂಕಟರಮಣ ದೇವರ ಛತ್ರ, ಶ್ರೀ ನರಸಿಂಹಾಯ ಮಂಗಳಂ ಅಥವಾ ಶ್ರೀ ರಂಗನಾಥಾಯ ಮಂಗಳಂ ಅಂತ ಕೂಗ್ತಾರೆ. 3 ಸಲ ಕೂಗ್ತಾರೆ. ಆವಾಗ ಆ ಮನೆಯ ಹೆಂಗಳೆಯರು ಬಂದು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಏನಿದೆ ಪಾತ್ರೆಗೆ, ಹೊಸ ಪಾತ್ರೆಗೆ ಅಥವಾ ಬೆಳ್ಳಿ ಚೊಂಬಿಗೆ ಮನೆಯಿಂದ ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ಬಂದು 3 ಬಾರಿ 3 ಬೊಗಸೆಯಲ್ಲಿ ಅಕ್ಕಿಯನ್ನು ಹಾಕ್ತಾರೆ. ಬೊಗಸೆ ಇಲ್ಲ, ಪಾವಲ್ಲಿ ಹಾಕ್ತಾರೆ. ಹಾಕಿದ್ದಾದ್ಮೇಲೆ ಏನ್ ಮಾಡ್ತಾರೆ, ಅವರದನ್ನ ಒಂದು 3 ಸಲ ಆ ಪಾತ್ರೆಯಿಂದ ತಮ್ಮ ಒಂದು ಪಾತ್ರೆಗೆ ಆ ಅಕ್ಕಿ ಕಾಳನ್ನ ತಗೊಳ್ತಾರೆ. ಇದಾದ ನಂತರ ಮಹಿಳೆ ಒಳಗೆ ಹೋಗ್ತಾರೆ ಹಾಗೂ ಛತ್ರ ಬೇಡುತ್ತಿರುವಂತಹ ಗಂಡು ಮಕ್ಕಳು ಅಥವಾ ಗೃಹಸ್ಥರು ಏನ್ ಮಾಡ್ತಾರೆ, ಮುಂದಿನ ಮನೆಗೆ ಹೋಗ್ತಾರೆ. ಇದೇ ರೀತಿ 4-5 ಮನೆಗಳಲ್ಲಿ ಛತ್ರ ಬೇಡಿ ಬಂದು ಮನೆಯಲ್ಲಿ ಆ ಒಂದು ಚೊಂಬು ಅಥವಾ ಪಾತ್ರೆಯನ್ನ ದೇವ್ರ ಗೂಡಲ್ಲಿ ಇಡ್ತಾರೆ. ಕೆಲವರು ಹಣ ಸಹಿತ ಹಾಕೋದಿದೆ, ಕಾಸು ಅಂದ್ರೆ ನಾಣ್ಯಗಳು ಅಥವಾ ನೋಟುಗಳನ್ನು ಹಾಕುವಂತ ಒಂದು ಸಂಪ್ರದಾಯವೂ ಇದೆ. ಈ ರೀತಿ ಶ್ರಾವಣ ಮಾಸದ ಶನಿವಾರ, 4 ಶನಿವಾರ ಅಥವಾ 5 ಶನಿವಾರ ಈ ತರ ಛತ್ರ ಬೇಡಿ ಬಂದು ದೇವರ ಗೂಡಲ್ಲಿ ಇಟ್ಟಿರ್ತಾರೆ. ಕಡೆ ಶನಿವಾರ ಏನ್ ಮಾಡ್ತಾರೆ, ಅದರಲ್ಲಿರುವ ಅಕ್ಕಿಯನ್ನ ತೆಗೆದು ಒಂದು ಸಿಹಿ ಪದಾರ್ಥ ಮಾಡ್ತಾರೆ. ಹೆಚ್ಚು ಕಡಿಮೆ ಪೊಂಗಲ್ ಮಾಡ್ತಾರೆ, ಹೆಸರು ಬೇಳೆ ಹಾಕಿ ಸಿಹಿ ಪೊಂಗಲ್ ಮಾಡ್ತಾರೆ. ಹಣ ಏನಾದ್ರೂ ಇದ್ರೆ ಅವರ ಮನೆ ದೇವರಿಗೆ ಒಂದು ಕಳಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾರೆ. ಹಾಗೂ ಅವತ್ತು ಮಾಡಿರುವಂತಹ ಸಿಹಿ ಪೊಂಗಲನ್ನ ಮನೆ ಮಂದಿಯೆಲ್ಲ ನೈವೇದ್ಯವನ್ನಾಗಿ ದೇವರಿಗೆ ಮಾಡಿ ನಂತರ ಮನೆ ಮಂದಿಯವರೆಲ್ಲ ಭೋಜಿಸುವಂತಹ ಪರಿಪಾಠ ಇದೆ. ಅದನ್ನ ಅಕ್ಕಪಕ್ಕದವ್ರಿಗೂ ಹಂಚಿಕೊಳ್ಳಬಹುದು. ಇದು ಶ್ರಾವಣ ಶನಿವಾರದ ಬಗ್ಗೆ ಒಂದು ಬಂದಿರುವಂತಹ ಪಡಿಬೇಡುವಂತಹ ಪರಿಪಾಠ. ಸಾಮಾನ್ಯವಾಗಿ ವಿಷ್ಣುವಿನ ಮಕ್ಕಳೇ ಮಾಡ್ತಾರೆ, ಶಿವನ ಮಕ್ಕಳು ಮಾಡಲ್ಲ. ಆದ್ರೆ ಕೆಲವರು ಈಶ್ವರನನ್ನು ಮನೆದೇವರಾಗಿ ಹೊಂದಿರುವಂತವರು ಕಾರ್ತಿಕ ಮಾಸದಲ್ಲಿ ಶ್ರೀಕಂಠೇಶ್ವರಾಯ ಮಂಗಳಂ ಅಂತ ಹೇಳಿ, ಶ್ರೀಕಂಠೇಶ್ವರಾಯ ಮಂಗಳಂ ಅಂತ ಹೇಳಿ ಒಂದು ಪಡಿ ಬೇಡುವಂತಹ ಪದ್ಧತಿ ಇದೆ. ಕೆಲವರು ಶ್ರಾವಣ ಸೋಮವಾರವನ್ನು ಸಹಿತ ಮಾಡ್ತಾರೆ. ಶ್ರಾವಣ ಸೋಮವಾರ ಉಪವಾಸ ಮಾಡೋರು ಇರ್ತಾರೆ. ಕೆಲವರು ಶ್ರಾವಣ ಶನಿವಾರ ಉಪವಾಸ ಮಾಡೋರು ಇರ್ತಾರೆ. ಇದು ಅವರವರ ಮನೆ ದೇವರ ಒಂದು ಯಾವುದು ಅನ್ನೋದ್ರ ಮೇಲೆ ನಿಗದಿತವಾಗಿರುತ್ತೆ. ಈ ರೀತಿಯಾಗಿ ಪಡಿ ಬೇಡುವಂತಹ ಪದ್ಧತಿ ನಮ್ಮ ಭಾಗಗಳಲ್ಲಿ ನಡೆಯುತ್ತೆ. ಇದು ಅವರವರ ಮನೆಯ ಆಚರಣೆಯಂತೆ ಹಿರೀಕರು ಹೇಗೆ ಮಾಡ್ಕೊಂಡು ಬಂದಿರ್ತಾರೆ ಆ ರೀತಿ ಎಲ್ಲ ಭಾಗಗಳಲ್ಲೂ, ಎಲ್ಲ ಜನಗಳಲ್ಲೂ, ಎಲ್ಲ ಪಂಗಡಗಳಲ್ಲೂ, ಎಲ್ಲ ಜಾತಿಯ ಜನಗಳಲ್ಲೂ ಇರುತ್ತೆ. ನಾನು ಹೇಳಿದ್ದು ನಮ್ಮ ಶಿವಮೊಗ್ಗದ ಭಾಗದ ಆಚರಣೆ. ಬಹುಶಃ ಈ ಪಡಿ ಬಿಡೋದ್ರು ಅನ್ನೋ ಒಂದು ಸಂಪ್ರದಾಯ ನಿಮ್ಗೆ ಈಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ವೀಕ್ಷಕರೇ, ಕೇಳಿದ್ರಲ್ಲ ಪಡಿ ಬಿಡೋದು ಅನ್ನೋ ಒಂದು ಸಂಪ್ರದಾಯದ ಬಗ್ಗೆ ನನ್ನ ಮಾತುಗಳನ್ನ. ವೀಕ್ಷಕರೇ, ಈ ರೀತಿಯಾಗಿ ಸಾಕಷ್ಟು ಮಾಹಿತಿಯನ್ನ ನಾವು ಶ್ರಾವಣ ಮಾಸ ಹಬ್ಬಗಳ ಬಗ್ಗೆ ವಿಕೆ ಡಿಜಿಟಲ್ ನ್ಯೂಸ್ ನಲ್ಲಿ ಕೊಡ್ತಾ ಬಂದಿದ್ದೇವೆ. ಅದೇ ರೀತಿ ಇನ್ನೂ ಸಾಕಷ್ಟು ಮಾಹಿತಿಗಳೊಂದಿಗೆ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್. ಇದು ನಮ್ಮ ಚಾನಲ್, ನಿಮ್ಮ ಚಾನಲ್, ನಮ್ಮೆಲ್ಲರ ಚಾನಲ್. ಇದು ಜನಪರ ಚಾನಲ್. ಧನ್ಯವಾದಗಳು. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.